ವೆಲ್ಕಮ್ ಟು ಮೈ ಚಾನಲ್ ಆಫ್ಟರ್ ಬನಾನಾ ಬೀಚ್ ಪಾರ್ಟ್ 2. ಈಗ ಬನಾನಾ ಬೀಚ್ ಆದಮೇಲೆ ಹೊಟ್ಟೆ ಹಸಿವಿದ್ದು ರೆಸ್ಟೋರೆಂಟ್ಗೆ ಹೋಗಿದ್ದೀವಿ. ನಾವು ಆ ಮಧ್ಯದಲ್ಲಿ ನನಗೆ ನಮ್ಮ ಅಪ್ಪನಿಗೂ ಜಗಳ ಆಯಿತು. ಯಾಕಂದರೆ ಇವರು ಫಾಸ್ಟ್ ಡ್ರೈವ್ ಮಾಡ್ತಿದ್ರು. ಅಪ್ಪ ನಮಗೆ ಸಾರಿ ಕೇಳಿದ್ರು. ನನಗೆ ಒಳ್ಳೆ ಸಿಟ್ಟು ಬಂದಿತ್ತು. ಸಿಟ್ಟಲ್ಲಿ ರೆಸ್ಟೋರೆಂಟ್ ಹೋಗಿದ್ವಿ. ಅವರು ಜಾಸ್ತಿ ಹೊಡ್ಬಿಡ್ತ ನಮಗೆ ತುಂಬಾನೇ ಬೇಜಾರಾಯಿತು. ಅವರಿಗೆ ಸ್ವಲ್ಪ ಬೈಟ್ ಬಿತ್ತು. ಮುಂದೆ ಹೋದೆ. ಒಳಗಡೆ ನೋಡ್ತೀನಿ ರೆಸ್ಟೋರೆಂಟ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಕುತ್ಕೊಳ್ಳೋಕ್ಕೆ ಜಾಗನೇ ಇಲ್ಲ. ಅಪ್ಪ ಟೇಬಲ್ ಬುಕ್ ಮಾಡಿದ್ರು. ಟೇಬಲ್ ಬುಕ್ ಮಾಡಿದ್ಮೇಲೆ ನಮಗೆ 1 ಅವರ್ ವೇಟ್ ಹೇಳಿದ್ರು. ಬೆಳ್ಳಗಿದ್ದಾರೆ ಓದಕ್ಕೆ ಅವರು. ಆಮೇಲೆ ಒಳಗಡೆ ವೇಟ್ ಮಾಡಿದ್ರು. ಏನಕ್ಕೆ ಅಂತ ಹೊರಗಡೆ ಬಂದ್ವಿ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ದೊಡ್ಡದು ಬುಕ್ ಸ್ಟೋರ್ ಇತ್ತು. ಅಲ್ಲಿಗೆ ಲಗೆ ಹಾಕಿದ್ವಿ. ಅನ್ಸುತ್ತೆ ಚೆನ್ನಾಗಿ ಶಾಪಿಂಗ್ ಮಾಡೋಣ ಅನ್ಸುತ್ತೆ. ಸ್ಟೋರಿ ಬುಕ್ ತಗೊಳ್ಳೋಣ, ರೈಟಿಂಗ್ ಬುಕ್ ತಗೊಳ್ಳೋಣ, ಮತ್ತೆ ಡ್ರಾಯಿಂಗ್ ಬುಕ್ ತಗೊಳ್ಳೋಣ, ಕ್ಲೇಗಳು ತಗೊಳ್ಳೋಣ ಅಂತ ಅನ್ಕೊಂಡ್ರೆ ಅಮ್ಮ ನಮಗೆ ಶಾಪಿಂಗ್ ಜಾಸ್ತಿ ಮಾಡಬೇಡಿ ಅಂದ್ರು. ಇಲ್ಲಿ ಕೆಳಗಡೆಯಿಂದ ಹೋಗೋಣ. ಈ ಕಡೆ ಬಾ, ಈ ಕಡೆ ಬಾ. ಸರಿ ಅಂತ ಅಲ್ಲಿರೋ ಹೆರಿಟೇಜ್ ಐಟಮ್ಸ್ ಎಲ್ಲರೂ ನೋಡಿಕೊಂಡು ಹೋದ್ವಿ. ಎಷ್ಟು ದೊಡ್ಡ ಬುಕ್ ಸ್ಟೋರ್ ಗೊತ್ತಾ? ನನಗೆ ಮಾಡೋಕ್ಕಾಗಲಿಲ್ಲ. ಮೂರು ಥರ ಒಂದು ಬುಕ್ನ ಶಾಪಿಂಗ್ ಮಾಡಿದೆ. Take your stuff. ಬನ್ನಿ. Squishy things ಇತ್ತು.
ನಾನು ಚೆನ್ನಾಗೆ ಬಿತ್ತೆ ಪ್ರೆಸ್ ಮಾಡಿದೆ. ಒಂದು ಯೂನಿಕಾರ್ನು ತಗೊಂಡೆ. ನಾವು ನಿಮಗೆ ತೋರಿಸ್ತೀನಿ ಹೇಗಿದೆ ಆಯ್ತಾ. ಆಮೇಲೆ ಬಿಲ್ ಕೌಂಟರ್ ಬಂದ್ವಿ. ಅಲ್ಲೂ ನಾವು ಸುಮ್ಮನೆ ಹೇಳಲಿಲ್ಲ ಏನೇನು ಬೇಕು ಅಂತ ಹಠ ಮಾಡಿದೆ. ಆಮೇಲೆ ಹೆಂಗೋ ಬಿಲ್ ಮಾಡಿಸ್ಕೊಂಡು ಆಚೆ ಬಂದ್ವಿ. That is all for small babies. Yeah. ನಂಗೂ ಅರ್ಥ ಆಗಿಲ್ಲ. ಕುತ್ಕೊಂಡು ನೋಡ್ಬೇಕು. ಹೆಂಗ್ ನೋಡಿದ್ರೆ ಆಗ್ಲೇ ನಂದು ಆಫ್ ಆಗ್ಬಿಟ್ಟಿದೆ. ಊಟ ಬೇಕು ಗುದು ನಾವು ಹೋದಿದ್ವಿ. 5 minutes ವೇಟ್ ಮಾಡಿದ್ವಿ. ಆ 5 minutes ಅಲ್ಲಿ ತಗೊಂಡಿರೋ ಥಿಂಗ್ಸ್ ಅಲ್ಲಿ ಯೂನಿಕಾರ್ನ್ ಇದು ನೋಡಿ ಎಷ್ಟು ಸ್ಕ್ವಿಶಿ ಥಿಂಗ್ ಇದೆ. ಇಟ್ ವಾಸ್ ಸೋ ಫನ್. ಆಮೇಲೆ ನಮಗೆ ಹೊಲಗಡೆ ಟೇಬಲ್ ಸಿಕ್ತು. ಅಪ್ಪ ನಮಗೆ ಫುಡ್ ಆರ್ಡರ್ ಮಾಡಿದ್ರು. 50 minutesಗೆ ವೇಟ್ ಮಾಡಿದ್ವಿ ಫುಡ್ಡಿಗೆ. ಆಮೇಲೆ ಫುಡ್ ಎಲ್ಲ ಬಂತು. ಆಮೇಲೆ ನೋಡೋಕ್ಕೆ ನಮ್ಮೂರ ಚಿತ್ರನ ಎಂದಂಗಿದೆ. ಸರಿ ಅಂದ್ಬಿಟ್ಟು ತಿಂದ್ವಿ. ಊಟ ಮಾಡಿಕೊಂಡು ಫುಲ್ ಡೇಸ್ ಫಿನಿಶ್ ಮಾಡಿ ಮನೆಗೆ ಬಂದು ಮಲ್ಕೊಂಡ್ವಿ. ಈ ಥರ ನಂದೇ ಫುಡ್